ಅದು ಆಗಬಾರ್ದಿತ್ತು, ಆಗಿದ್ದು ತಪ್ಪದು ಮಾಡಿದ್ದು. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಮೇಲೆ ಇರೋದು ಅದು ಡಿಫೆಂಟ್ ಆಗುತ್ತೆ. ಇದು ಕೊಲ್ಮಾವು ಆಯ್ತಲ್ಲ, ಆವಾಗಲೇ ಆ್ಯಕ್ಷನ್ ತೊಗೊಂಡಿದ್ರೆ ಇವತ್ತು 21 ಜನ ನಾವು ಕಳ್ಕೊತಾ ಇದ್ದಿಲ್ಲ, ಆಯಿತಾ. ಆ ಟೈಮಲ್ಲಿ ಯಾವ ಪಬ್ಲಿಕ್ನು ಆ್ಯಕ್ಷನ್ ತೊಗೊಂಡಿಲ್ಲ, ಯಾರೂ ಹೇಳಿಲ್ಲ. ಮೇನು ಈಗ ಇದು ಘಟನೆ ಅಲ್ಲಿ 21 ಜನ ತೀರೋಗಿದ್ರಲ್ಲ, ಒಂದು ಟೂರ್ಗೆ ಹೋದ್ರೋ ಎಲ್ಲೋ ಒಂದು ಮದುವೆ ಹೋದ್ರೋ ಬಸ್ಸು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾರೆ. ಅದು ಅಷ್ಟು ಇದಿಲ್ಲ. ಕುಲ್ಮಾ ಅಟ್ಯಾಕ್ ಆಗೋವಾಗ ನಮ್ಮ ಆರ್ಮಿಯವರು ತೀರೋಗಿದ್ರು. ಆ ಥರ ಆರ್ಮಿ ಮತ್ತೆ ನಾವು ಟ್ರೈನಿಂಗ್ ಮಾಡಿ ಅಷ್ಟೊಂದು ಇದು ಮಾಡಬೇಕಂದ್ರೆ ತುಂಬ ಕಷ್ಟ. ಆಗಲೇ ನಾವು ಆಕ್ಷನ್ ತೊಗೊಂಡಿದ್ರೆ ಸರ್ಕಾರ ಈ ಇದು ಆಗ್ತಾ ಇದ್ದಿಲ್ಲ, ಈ ಘಟನೆ ಆಗ್ತಾ ಇದ್ದಿಲ್ಲ. ಇವತ್ತು ಕಾಶ್ಮೀರ ಅಥವಾ ಪಾಕಿಸ್ತಾನ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕದನ ವಿರಾಮ ಆಗಿರ್ಬೋದು, ಇದಕ್ಕೇನು ಹೇಳ್ತೀರಿ? ಸದ್ಯಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಯ್ತಾ? ಇಲ್ಲ ಸರ್, ಇದು ಈಗ ಏನೋ ಕಾಂಪ್ರಮೈಸ್ ಆಗಿದ್ದಾರೆ. ಮುಂದಕ್ಕೆ ಇದು ಮತ್ತೆ ಆಗ್ಬೋದು, ಆದರೆ ನಾವು ಅದು ಬದಲು ತಗೊಳ್ಳೇಬೇಕು ಸರ್. ನಾವು ಈಗಲೇ ನಾವು ಎಚ್ಚರಿಕೆ ವಹಿಸಿ ಇರಬೇಕು, ನಾವು ಅಲರ್ಟಾಗಿ ಇರಬೇಕು. ಯಾಕಂದರೆ ಈಗ ನಾವು ಯಾರೋ ಹೇಳಿದ್ರು, ಸೆಂಟ್ರ್ ಪಾರ್ಟಿ ಯಾರೋ ಬಂದು ಹೇಳಿದ್ಗೆ ನಾವು ಕಾಂಪ್ರಮೈಷನ್ ಆಗ್ತೀವಿ ಅನ್ನೋದು ತಪ್ಪದು. ಯಾಕಂದರೆ ನಾವು ಯಾರಂತ ತೋರಿಸ್ಬೇಕು. ನಮ್ಮಿಂದ ಅವರು ಇರೋದು, ಅವರಿಂದ ನಾವು ಇಲ್ಲ. ನಾವು ನಮ್ಮ ದೇಶದಿಂದ ಭಾಗ ಕೊಟ್ಟಿರೋದು ಅವ್ರಿಗೆ. ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವ್ರಿಗೆ ಕಣ್ಣಿಕ್ತಾರೆ ಅಂದರೆ ನಾವು ಅವ್ರಿಗೆ ಒಂದು ಗತಿ ತೋರಿಸ್ಲೇಬೇಕಿತ್ತು. ಅದೇನೋ ಸೆಂಟ್ರಲ್ಲಿ ಸರ್ಕಾರ ಏನು ಇದು ತಗೊಂತೆ ಅದ್ರ ಮೇಲೆ ನಾವು ಹೋಗ್ಬೇಕು ಅಷ್ಟೇ. ಧರ್ಮ ನಮ್ಮ ಧರ್ಮ ದೊಡ್ಡದು ಅಂತೀರಾ? ಹಾ, ಯುದ್ಧ ನಮ್ ಮಾಡಲೇಬೇಕಾಗಿತ್ತು, ಅನಿವಾರ್ಯ ಇತ್ತಾ? ಏನಿಲ್ಲ, ನಮ್ಮ ಧರ್ಮ. ಇದಕ್ಕಿಂತ ಧರ್ಮಕ್ಕೆ ಜಾಸ್ತಿ ನಿಮ್ಮ ಪ್ರಾಮುಖ್ಯತೆ.